ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ, ಇವತ್ತು ನಾನು ನಿಮಗೆ ಸಂಕ್ರಾಂತಿ ಹಬ್ಬದ ಸ್ಪೆಷಲಾಗಿ ಖಾರ ಪೊಂಗಲ್ ಹಾಗೂ ಬನಾನಾ ಬೋಂಡನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಒಂದು ಸ್ವೀಟ್ ಕೂಡ ಮಾಡಿದ್ದೀನಿ. ಹಾಗೂ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳಂತ ಹೇಳ್ತಾ, ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆಗೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲು ತುಪ್ಪದಲ್ಲಿ ಹೆಸರು ಬೇಳೆಯನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು 4 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲ ಅನ್ನೋರು ಪರವಾಗಿಲ್ಲ, ಎಣ್ಣೆಯಲ್ಲೇ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ನೋಡಿ, ಈ ರೆಸಿಪಿನ ಒಂದು ಸಲ ನೀವು ಖಾರ ಪೊಂಗಲ್ ಏನಾದರೂ ಟ್ರೈ ಮಾಡಿದರೆ ಪದೇ ಪದೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೀವೇ ರೆಡಿ ಮಾಡ್ಕೊಳ್ತೀರಾ. ಅಷ್ಟು ಚೆನ್ನಾಗಿ ಖಾರ ಪೊಂಗಲ್ ಕೂಡ ರೆಡಿ ಆಗುತ್ತೆ. ಈಗ ನಾನು ತುಪ್ಪ ಸ್ವಲ್ಪ ಬಿಸಿಯಾದ ನಂತರ 3/4 ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ಬೇಳೆಯನ್ನು ತೊಗೊಳ್ಬೋದು. ನಾನು ಇಲ್ಲಿ 3/4 ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ತೊಗೊಂಡು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಖಾರ ಪೊಂಗಲ್ ಕೂಡ ತುಂಬಾ ರುಚಿಯಾಗಿ ಕೂಡ ರೆಡಿ ಆಗುತ್ತೆ. ಖಂಡಿತವಾಗ್ಲೂ ಇದು ಒಂದು ಒಳ್ಳೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಕೆಲವು ಸೈಡ್ ಜಾಸ್ತಿ ಸಂಕ್ರಾಂತಿ ಹಬ್ಬಕ್ಕೆ ಖಾರ ಪೊಂಗಲನ್ನು ತುಂಬಾ ಸ್ವೀಟಾಗಿ, ಇದ್ರ ಖಾರ ಪೊಂಗಲ್ ಕೂಡ ಸ್ವೀಟ್ ಕೂಡ ಮಾಡ್ತಾರೆ, ಖಾರ ಕೂಡ ಮಾಡ್ತಾರೆ. ಬಟ್ ನಾನು ನಿಮಗೆ ಖಾರ ಪೊಂಗಲನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ನೋಡಿ, ಒಂದು 5ರಿಂದ 6 ನಿಮಿಷ ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ಗೆ ಬರೋವರೆಗೂ ನೀವು ಹೆಸರು ಬೇಳೆನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು, ಲೈಟಾಗಿ ಈಗ ಬ್ರೌನ್ ಕಲರ್ಗೆ ಟರ್ನ್ ಆಗ್ತಾ ಇದೆ. ನೋಡಿ, ಗ್ಯಾಸನ್ನು ಆಫ್ ಮಾಡ್ಕೊಳ್ಬಿಡಿ. ಈಗ ನಾನು ಅದೇ ಕಪ್ ಅಳತೆಯಿಂದ 3/4 ಕಪ್ ಆಗೋಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. 3/4 ಕಪ್ ಅಕ್ಕಿ ಹಾಗೂ 3/4 ಕಪ್ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಅಕ್ಕಿಯನ್ನು ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಚೆನ್ನಾಗಿ ನೀವು ಗ್ಯಾಸನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಆರಿದ ಮೇಲೆ ನೀವು ಚೆನ್ನಾಗಿ 2 ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 2ರಿಂದ 3 ಸಲ ನೀವು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಕೆಲವರು ಒಂದು 5 ನಿಮಿಷ 10 ನಿಮಿಷ ನೆನೆ ಹಾಕ್ತಾರೆ, ಹಂಗೂ ಕೂಡ ಮಾಡ್ಕೊಳ್ಬೋದು. ಬಟ್ ನಾನು ಯಾವುದೇ ರೀತಿಯ ಅಕ್ಕಿ ಬೇಳೆನ ನೆನೆ ಹಾಕಿ ಮಾಡಿಲ್ಲ, ಡೈರೆಕ್ಟಾಗಿ ಮಾಡಿದ್ದೀನಿ. ಅದನ್ನು ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡಿಕೊಂಡು ಈಗ ನಾನು ಒಂದು ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ. ಮಾಡ್ಕೊಳ್ಳೋರು ಪಾತ್ರೆಯಲ್ಲೇ ಡೈರೆಕ್ಟಾಗಿ ಮಾಡ್ಕೊಳ್ಬೋದು. ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ಬೇಗ ಆಗುತ್ತೆ, ಟೈಮ್ ಕೂಡ ನಿಮಗೆ ಸೇವ್ ಆಗುತ್ತೆ. ಸೊ ಹಾಗಾಗಿ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು, ನೋಡಿ ನೀವು ನೋಡ್ತಿರ್ಬೋದು, ಹಾಕೋರು ಕೆಲವರು ತುಪ್ಪನೂ ಕೂಡ ಹಾಕ್ಕೊಂಡು ವಿಸಿಲ್ ಓಡಿಸ್ಕೊಳ್ತಾರೆ. ನಾನು ಆಲ್ರೆಡಿ ತುಪ್ಪವನ್ನು ಹಾಕಿದ್ನಲ್ವ, ಸೊ ಹಾಗಾಗಿ ಜಾಸ್ತಿ ತುಪ್ಪದ ಫ್ಲೇವರ್ ಬಂದರೆ ರುಚಿ ಚೆನ್ನಾಗಿರೋದಿಲ್ಲ. ಈಗ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ ಅಳತೆಯಿಂದ ನಾನು ಅಕ್ಕಿ ಬೇಳೆನ ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 3 ಕಪ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಅದು ಮುದ್ದೆ ಥರ ಆಗಬೇಕಲ್ವ ಪೊಂಗಲು, ಸೊ ಹಾಗಾಗಿ ನೀರನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕಾಗತ್ತೆ. ಆಮೇಲೆ ನಿಮಗೆ ಸಪ್ಪೆ ಅನಿಸಿದರೆ ನೀವು ನೆಕ್ಸ್ಟ್ ಹಾಕ್ಕೊಳ್ಬೋದು. ಕುಕ್ಕರನ್ನು ನಾನೀಗ ಒಂದು 4 ವಿಸಿಲ್ ಆದ ತಕ್ಷಣ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ರೈಸ್ ಯಾವುದೇ ರೀತಿಯ ಉದುರೇನ ಆಗಿಲ್ಲ. ಬಟ್ ನಿಮ್ಗೆ ಏನಾದರೂ ಉದುರು ಅನಿಸಿದರೆ ಸ್ವಲ್ಪ ನೀವು ನೀರನ್ನು ಅಥವಾ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಕೂಡ ಮಾಡ್ಕೊಳ್ತಾರೆ. ನಾನು ಅದೇ ಸ್ಪೂನಿನ ಸಹಾಯದಿಂದನೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ 1 ಗ್ಲಾಸ್ ನೀವು ಯಾವ ಮೆಜರ್ಮೆಂಟ್ ತೊಗೊಂಡಿರ್ತಾರೋ ಆ ಮೆಜರ್ಮೆಂಟಿಂದ ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ. ನಾನು ಅಳತೆ ಮಾಡಿರುವಂಥ ಕಪ್ಪಿನಿಂದ ಸ್ವಲ್ಪನೇ 1 ಕಪ್ ಆಗುವಷ್ಟು, ಅಂದರೆ 1 ಬೌಲ್ ಆಗುವಷ್ಟು ಹಾಲನ್ನು ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮ್ಯಾಶರಿಂದ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಪೂರ್ತಿ ಮುದ್ದೆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಏನು ಸ್ಪೂನೇ ತೊಗೊಂಡಿರ್ತೀವಲ್ವ ಅದರಲ್ಲೇ ಲೈಟಾಗಿ ಸ್ಮ್ಯಾಶ್ ಮಾಡಿದರೆ ಸಾಕು. ಆಲ್ರೆಡಿ ಅನ್ನ ಬೇಳೆ ಚೆನ್ನಾಗಿ ಬೆಂದಿರುತ್ತೆ, ಸ್ವಲ್ಪ ಸ್ಮ್ಯಾಶ್ ಮಾಡಿದರೆ ಸಾಕು, ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸೊ ನೋಡ್ತಿರ್ಬೋದು, ನಾನೀಗ 1 ಬೌಲ್ ಆಗೋಷ್ಟು ಹಾಲನ್ನು ಕಾಯಿಸಿ ಆರಿಸಿರುವಂಥ ಹಾಲಾಗಿರಬೇಕು. ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡ್ಕೊಂಡಿರಬೇಕು, ಗ್ಯಾಸನ್ನು ಆನಲ್ಲಿ ಇಟ್ಕೋಬೇಡಿ. ಕುಕ್ಕರ್ ವಿಸಿಲ್ ತೆಗೆದ ತಕ್ಷಣ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ನಿಮಗೆ. ಈಗ ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ತುರಿದಿರುವಂಥ ಹಸಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು, ಬಟ್ ಕೊಬ್ಬರಿ ಹಾಕೋದ್ರಿಂದ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಕೊಬ್ಬರಿಯನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ಈಗ ಇದರ ಸೈಡ್ಗೆ ಎತ್ತಿಟ್ಬಿಡಿ. ಈಗ ಒಂದು ಪಾತ್ರೆಗೆ ಒಗ್ಗರಣೆ ಕೊಡಬೇಕಲ್ವ, ಸೊ ಹಾಗಾಗಿ ನಾನು ಒಂದು 6ರಿಂದ 7 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪದಲ್ಲಿ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿನ ಹಾಕೋದ್ರಿಂದ ನಿಮಗೆ ತಿನ್ನುವಾಗ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ರೋಸ್ಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ.
ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಖಾರ ಪೊಂಗಲಲ್ಲಿ. ಸೊ ಹಾಗಾಗಿ ನಾನು ಒಂದು 2 ರಿಂದ 3 ಹಸಿಮೆಣಸಿನ್ಕಾಯಿನ ಉದ್ದುದ್ದನೇದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ ಹಾಗೂ ನೀವು ನೋಡ್ತಿರ್ಬೋದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೆ ಅಂತ. ಸೊ ಹಾಗಾಗಿ ನೀವು ನೋಡ್ತಿರ್ಬೋದು ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಿದೆ. ರೋಸ್ಟ್ ಆಗೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನೀವು ನೋಡ್ತಿರ್ಬೋದು. ಈಗ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಡಿ. ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ, ಒತ್ತೋಗ್ಬಿಡುತ್ತೆ ಗೋಡಂಬಿ ದ್ರಾಕ್ಷಿ ಎಲ್ಲ. ಕೊತ್ತಂಬರಿ ಹಾಕಿದ ತಕ್ಷಣ ನೀವು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಸ್ಟೆಫನನ್ನು ರೆಡಿ ಮಾಡ್ಕೊಂಡಿರ್ತೀವಲ್ವ ಅದಕ್ಕೆ ಡೈರೆಕ್ಟಾಗಿ ನೀವು ಒಗ್ಗರಣೆಯನ್ನು ಕೊಟ್ಕೊಳ್ಳಿ. ನಿಜವಾಗ್ಲೂ ಇದು ಒಂದು ಒಳ್ಳೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಸಂಕ್ರಾಂತಿ ಸ್ಪೆಷಲಾಗಿ ಖಾರ ಪೊಂಗಲನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದರೆ ಸಣ್ಣ ಉಪ್ಪನ್ನು ತೊಗೊಂಡು ನೀವು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೂ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಎಳ್ಳು ಬೆಳ್ಳವನ್ನು ತಿಂದು ಒಳ್ಳೆಯದನ್ನು ಮಾತಾಡಿ ಸಾಧ್ಯ ಆದಷ್ಟು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡೋಣ. ಹಾಗೆ ನೋಡಿ, ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಕೊನೆಯದಾಗಿ ನಾನು ನಿಮಗೆ ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನೋಡಿ, ರುಚಿ ರುಚಿಯಾದ ಖಾರ ಪೊಂಗಲ್ ಹಾಗೂ ನಾನು ಸ್ವಲ್ಪ ಸಬ್ಬಕ್ಕಿ ಪಾಯಸವನ್ನು ಮಾಡಿಕೊಂಡಿದ್ದೆ. ಅದ್ರ ಜೊತೆಗೆ ಬನಾನಾ ಬೋಂಡವನ್ನು ಕೂಡ ಮಾಡಿದ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬನಾನಾ ಬೋಂಡವನ್ನು ಯಾವ ರೀತಿ ಮಾಡೋದಂತ ಅಪ್ಲೋಡ್ ಮಾಡ್ತೀನಿ. ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.